ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೊಸ ರೋಡನ್ಗೆ ಬಂದಿದ್ದೀವಿ. ಹೊಸೂರಲ್ಲಿರ್ತಕ್ಕಂಥ ರೋಡನ್ ಇದು. ಟಿ ವಿ ಎಸ್ ಫ್ಯಾಕ್ಟ್ರಿ ಹತ್ರ, ಅತ್ತಿಬೆಲೆ ಟು ರಾಯಕೋಟೆ ಮೇನ್ ರೋಡಲ್ಲಿ ಮತ್ತಿಕೆರೆ ಚೆಕ್ ಪೋಸ್ಟ್ ಬಳಿ ಇರ್ತಕ್ಕಂಥ ರೋಡನ್ ಇದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಾರಿ ಇಲ್ಲಿ ಇರ್ತಕ್ಕಂಥದ್ದು ಒಂದು ಬಾಲಗಣೇಶ. ಮುಂದೆ ತೋರಿಸ್ತಾ ಹೋಗ್ತೀವಿ ಹೇಗಿದೆ ಅಂತ. ಸುಮಾರು ಮಾಡಲ್ಸ್ ಇದ್ದಾವೆ ಬಾಲಗಣೇಶದಲ್ಲಿ. ಆಮೇಲೆ ಗಣೇಶಗಳು ಇಲ್ಲಿ 6 ಅಡಿ ಮೇಲೇ ಸಿಗೋದು ನಮಗೆ. ಎಲ್ಲೋ ಒಂದೊಂದು ಪೀಸ್ 2 ಪೀಸ್ ಇದೆ, 4 ಅಡಿ ಇದ್ವು. ಅದು ಬಿಟ್ಟರೆ ಎಲ್ಲ 5ರಿಂದ 6 ಅಡಿ ಮೇಲೇ ಗಣೇಶಗಳಿರೋದು. ಎಲ್ಲ ಶೆಡ್ ಒಳಗೆ ಇಕ್ಕಿದ್ದಾರೆ. ಇದೆಲ್ಲ ಟಾರ್ಪಾಲ್ ಶೆಡ್ಗಳು. ಇವರು ಲೈಟ್ನ ವ್ಯವಸ್ಥೆ ಇಲ್ಲ, ಹಾಗಾಗಿ ಕೆಲವು ಸಾರಿ ವಿಡಿಯೋಗಳಲ್ಲಿ ನಮಗೆ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ. ನೋಡ್ಬೋದು ಗಣೇಶ ಒಂದು ಧೂಳ್ಪೇಟೆ ಮಾಡಲಲ್ಲಿ ತುಂಬ ರಾಯಲ್ ಆಗಿರ್ತಕ್ಕಂಥ ಗಣೇಶ. ಇದೊಂದು ಮಾಡಲ್ ಇದೆ, ನೋಡೋಣ ಬನ್ನಿ. ಬ್ಯಾಕ್ಗ್ರೌಂಡಲ್ಲಿ ಆಂಜನೇಯ ಇರೋದು, ಎಲ್ಲ ಬಾಂಬೆ ಸ್ಟೈಲಲ್ಲಿ. ಎಲ್ಲ ಪಿ ಒ ಪಿ ಮಾಡಲ್ಸ್. ಇಲ್ಲಿ ಪಿ ಒ ಪಿ ಯಾರೆಲ್ಲ ಇಡ್ತೀರಾ, ಯಾರಿಗೆಲ್ಲ ಪರ್ಮಿಷನ್ ಸಿಗುತ್ತೆ ಪಿ ಒ ಪಿ ಇಡೋದಕ್ಕೆ, ಅವ್ರು ಬಂದು ಇಲ್ಲಿ ತಗೊಂಡೋಗ್ಬೋದು. ಇದೊಂದು ಶಿವಾಜಿ ಮಾಡಲ್ಲು. ಶಿವಾಜಿ ಪದ್ದಲ್ಲಿ ಕೂತಿರ್ತಕ್ಕಂಥದ್ದು. ಅಂದರೆ ಬ್ಯಾಕ್ಗ್ರೌಂಡು ತುಂಬ ದೊಡ್ಡದಾದ ಒಂದು ಪ್ರಭಾವಳಿ. ಏನಿಲ್ಲ ಅಂದ್ರೆ ಇದು ಒಂದು 9ರಿಂದ 10 ಅಡಿ ಬರುತ್ತೆ ಗಣೇಶ. ನೋಡ್ಬೋದು, ಇದೊಂದು ಮಾಡಲು. ಎಲ್ಲ ಬಾಂಬೆ ಸ್ಟೈಲಲ್ಲೇ ಇದೆ. ಎಲ್ಲ ಧೂಲ್ಪೇಟಲ್ಲಿ ಹೈದರಾಬಾದ್ ಸ್ಟೈಲಲ್ಲಿ ಮತ್ತು ಬಾಂಬೆ ಸ್ಟೈಲ್ ಗಣೇಶಗಳೇ ಇರೋದಿಲ್ಲಿ. ಎಲ್ಲ ಗಣೇಶಗಳು ಬಂದು ಪಿ ಒ ಪಿನೇ. ಯಾರಿಗೆಲ್ಲ ಪಿ ಒ ಪಿ ಪರ್ಮಿಷನ್ ಇದೆ ಅಂಥವ್ರು ಬಂದು ಇಲ್ಲಿ ತಗೊಳ್ಬೋದು. ನೋಡ್ಬೋದು ಬಾಲಗಣೇಶ. ಈ ಸರಿ ಬಾಲಗಣೇಶ ಒಂದು ಹೈಲೈಟ್ ಮಾಡಿದ್ದಾರೆ. ಇದು ಸುಮಾರು 8ರಿಂದ 9 ಅಡಿವರೆಗೂ ಬರುತ್ತೆ. ಮುಂದೆ ಓದ್ತಾ ವಿಡಿಯೋಗಳಲ್ಲಿ ನೋಡ್ಬೋದು, ಒಂದೊಂದು ಬಾಲಗಣೇಶ ಒಂದೊಂದು ರೀತಿಯಲ್ಲಿ ಪೇಂಟ್ ಮಾಡಿದ್ದಾರೆ. ಆ ಗಣೇಶಗಳು ನೋಡ್ಬೋದು ನಾವು. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಕಾಣುತ್ತೆ. ಯಾವುದೂ ಒಂದೇ ರೀತಿ ಇರ್ತಕ್ಕಂಥ ಗಣೇಶಗಳಿಲ್ಲ. ಬಟ್ ಏನಂದರೆ ಎಲ್ಲ 8 ಅಡಿ, 10 ಅಡಿ, 12 ಅಡಿ, 13 ಅಡಿವರೆಗೂ ಇದ್ದಾವೆ. ನೋಡ್ಬೋದು, ಇದು ರಾಮನ ಒಂದು ಇದು ಮಾಡಲ್ಲು. ಈ ಗಣೇಶಗಳು ತುಂಬ ಅದ್ಧೂರಿಯಾಗಿದ್ದಾವೆ. ಇಲ್ಲಿ ಡಬಲ್ ಕಲರ್ ಹೊಡೆದಿದ್ದಾರೆ. ಪೇಂಟಿಂಗು ಅರ್ಧನಾರೀಶ್ವರ ಕಾನ್ಸೆಪ್ಟಲ್ಲಿ ಪೇಂಟಿಂಗು, ಬಟ್ ಗಣೇಶ ಒಂದೇ. ನೋಡ್ಬೋದು ಗಣೇಶಗಳನ್ನ ನೀವು. ತುಂಬ ಎತ್ತರ, ಇವೆಲ್ಲ ಸುಮಾರು 10-12 ಅಡಿ ಇದೆ ಗಣೇಶ. ಅಲ್ಲಿ ತೋರಿಸ್ತಿರೋದು ಶಿವಾಜಿ ಗಣೇಶ. ಇದು ಶಿವಾಜಿ ಬೇರೆ ಕಲರಲ್ಲಿದೆ. ನೋಡ್ಬೋದು ರೋಡನ್ನು. ಇದೇನೆಂದರೆ ಪಟ್ಪಟ್ಟದಲ್ಲೇ ಒಂದು 4-5 ರೋಡನ್ನು ಒಟ್ಟಿಗೆ ಇದೆ ನಾವು ಬಂದಿರ್ತಕ್ಕಂಥ ಜಾಗದಲ್ಲಿ. ಹಾಗಾಗಿ ಅದೊಂದು ಶೆಡ್ಡು, ಇದೊಂದು ಶೆಡ್ಡಿಗೆ ಬಂದಿದ್ವಿ. ಇದು ತಿರುಪತಿ ಮಾಡಲಲ್ಲಿದೆ ನೋಡೋಕ್ಕೆ ಗಣೇಶ. ಇದು ಶಿವ ಮಾಡಲ್ ಇದೆ, ನೋಡೋಣ. ನೋಡ್ಬೋದು ಸಾಲು ಗಣೇಶಗಳು ರೆಡಿಯಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ ಹಬ್ಬಕ್ಕೆ. ಶಿವ ಮತ್ತು ಗಣೇಶ ಜೊತೆಲಿ ಕೂತಿರ್ತಕ್ಕಂಥ ಗಣೇಶ ಇದು. ಬ್ಯಾಕ್ಗ್ರೌಂಡು ಫುಲ್ಲು ತ್ರಿಶೂಲ ಬ್ಯಾಕ್ಗ್ರೌಂಡು. ಪ್ರಭಾವಳಿನಲ್ಲಿ ಬರೀ ತ್ರಿಶೂಲ ಕಾಣುತ್ತೆ ನಮಗೆ. ಸುಮಾರು ಗಣೇಶಗಳು ಅವೈಲೇಬಲ್ ಇದೆ ಇನ್ನೂ ಇಲ್ಲಿ. ರೇಟು ತುಂಬ ರೀಸನಬಲ್ ಇದೆ. ದಯವಿಟ್ಟು ಯಾರೆಲ್ಲ ಒಂದು ಆಸಕ್ತಿ ಇದೆ, ಪಿ ಒ ಪಿ ಯಾರೆಲ್ಲ ಕುಣಿಸೋಕ್ಕೆ ಆಸಕ್ತಿ ಇದೆ, ಯಾರಿಗೆಲ್ಲ ಪರ್ಮಿಷನ್ ಸಿಗುತ್ತೆ ಅಂಥವ್ರು ಬಂದು ಇಲ್ಲಿ ತೊಗೊಳ್ಬೋದು. ಗಣೇಶಗಳು ಹೈಲೈಟ್ ಆಗಿದ್ದಾವೆ. ಇದೊಂದು ಮಾಡಲ್ಲು. ಪೇಂಟಿಂಗ್ಸ್ ಎಲ್ಲ ನಡೀತಾ ಇದ್ದಾವೆ ಇನ್ನೂ. ನೋಡ್ಬೋದು ಈ ಮಾಡಲ್ಲು. ಈ ಮಾಡಲಲ್ಲಿ ಸುಮಾರು ಇದ್ದಾವೆ, ಮುಂದೆ ತೋರಿಸ್ತಾ ಹೋಗ್ತೀನಿ. ಮೇಲೆ ಶಿವ, ಆ ಕಡೆ ಇಲ್ಲಿ ಪಕ್ಕದಲ್ಲಿ ಗೌರಿ. ಇದೊಂದು ಮಾಡಲ್ಲು. ಅಂದರೆ ಏನಂದರೆ ಹತ್ತತ್ರ ಎತ್ತರಿಂದ ತೋರ್ಸೋಕ್ಕಾಗ್ತಲ್ಲ. ಶಿವ ಮಾಡಲ್ ಗಣೇಶ ಈ ಸರಿ ಜಾಸ್ತಿ ಇದೆ ಈ ಭಾಗದಲ್ಲಿ. ಶಿವಾಜಿ ಕಾನ್ಸೆಪ್ಟು ಮತ್ತೊಂದು. ಅಲ್ಲಿ ನಾವು ನೋಡಿದಂಥ ಶಿವಾಜಿ ಕಾನ್ಸೆಪ್ಟ್ ಬೇರೆ, ಈ ಶಿವಾಜಿ ನೆಲದ ಮೇಲೆ ಕೂತಿರ್ತಕ್ಕಂಥ ಕಾನ್ಸೆಪ್ಟು, ಆ ಶಿವಾಜಿ ಚೇರ್ ಮೇಲೆ ಕೂತಿರ್ತಕ್ಕಂಥ ಕಾನ್ಸೆಪ್ಟು. ಈ ಶಿವಾಜಿ ಚಿಕ್ಕದಿದೆ, ಒಂದು 2 ಅಡಿ. ಆಗಲೇ ನಾವು ನೋಡಿದಂಥದ್ದು 4 ಅಡಿ ಶಿವಾಜಿ. ಬ್ಯಾಕ್ಗ್ರೌಂಡು ಸೂರ್ಯನ ಥರ ಒಂದು ಬ್ಯಾಕ್ಗ್ರೌಂಡ್ ಇದು. ಈ ಶಿವ ಕಾನ್ಸೆಪ್ಟಲ್ಲಿ ಶಿವ ಮತ್ತು ಇಲ್ಲಿ ಗೌರಿ ಇರ್ತಕ್ಕಂಥ ಗಣೇಶಗಳಿವು. ಸುಮಾರು ಒಂದು 30-40 ಗಣೇಶಗಳು ದೊಡ್ಡದಾಗಿ ಇದ್ದಾವೆ. ಎಲ್ಲ 10 ಅಡಿ ಬರುತ್ತೆ ಇದು. ಆ ಶೇಡ್ ಬಿಟ್ಟು ಮತ್ತೆ ಬೇರೆ ಶೇಡ್ಗೆ ಹೋಗ್ತಾ ಇದ್ವಿ ಈಗ. ಬಟ್ ಏನಂದರೆ ಎಲ್ಲ ಶೆಡ್ಲಲ್ಲೂ ಒಂದೇ ಮಾಡಲ್ಸ್ ಇದ್ದಾವೆ. ರೇಟ್ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಅಷ್ಟೇ, ಒಂದರ ಮಾಡಲು ಇನ್ನೊಂದು ಇದರಲ್ಲಿ. ಗೌರಿಗಳೆಲ್ಲ ನೋಡ್ಬೋದು. ಗೌರಿಗಳೆಲ್ಲ ಈ ಸರಿ ಒಂದು ತುಂಬ ಚೆನ್ನಾಗಿದೆ ಪೇಂಟಿಂಗ್ಸ್ ಈ ಸರಿ ಇಲ್ಲಿ ತೊಗೊಳ್ಬೋದು. ಯಾವುದೋ ರೇಡಿಯಮ್ ಕಲರಲ್ಲಿಲ್ಲ, ಎಲ್ಲ ಬಾಂಬೆ ಗೌರಿ ರೀತಿಯಲ್ಲಿ ಪೇಂಟಿಂಗ್ ಇದೆ. ಈ ಗಣಪತಿಯನ್ನು ನೋಡ್ಬೋದು ನಾವು. ಪ್ರಭಾವಳಿಯಲ್ಲಿ ಆನೆ, ಇದು ನವಿಲಿನ ಮೇಲೆ ಕೂತಿರ್ತಕ್ಕಂಥ ಗಣೇಶ.
ಪ್ರಭಾವಳಿ ಎಲ್ಲ ನವಿಲಿನಲ್ಲಿ ತುಂಬ ಒಂದು ಅಲಂಕಾರಿಕವಾಗಿದೆ ಇದು. ಆನೆ ಮೇಲೆ ಕೂತಿರ್ತಕ್ಕಂಥ ಗಣೇಶ, ಹಿಂದುಗಡೆ ಆಂಜನೇಯ ಬ್ಯಾಕ್ಗ್ರೌಂಡಲ್ಲಿ ಸುಮಾರು 7 ಅಡಿ ಬರುತ್ತೆ. ನೋಡ್ಬೋದು, ಇದೊಂದು ಕಾನ್ಸೆಪ್ಟಲ್ಲಿದೆ. ಇದೊಂದು ಕಾನ್ಸೆಪ್ಟ್, ವಿಶಿಷ್ಟವಾದ ಒಂದು ಕಾನ್ಸೆಪ್ಟ್ ಇದು. ಹಸು ನಂದಿನ ತಲೆ ಮೇಲೆ ಕೂತಿರ್ತಕ್ಕಂಥ ಶಿವ ಮಾಡಲ್ ಅದು. ಇಲ್ಲಿ ನೋಡ್ಬೋದು, ಇಲಿಗಳ ರಥದ ಮೇಲೆ ಕೂತಿರ್ತಕ್ಕಂಥ ಒಂದು ಗಣೇಶ ಇದು. ಇದು ನೋಡ್ಬೋದು, ಪೇಂಟಿಂಗ್ ಮಾಡಿ ಆಚೆ ಒಂದು ಡಿಸ್ಪ್ಲೇ ಇಟ್ಟಿದ್ದಾರೆ. ಆ ರಥದ ಮೇಲೆ ಗಣೇಶ ಕೂತಿರ್ತಕ್ಕಂಥ ನೋಡ್ಬೋದು. ರೋಡನ್ ಎಷ್ಟು ರೋಡನ್ಸ್ ಇದ್ದಾವೆ ಅಂತ. ಬನ್ನಿ ರೋಡನ್ ಒಳಗೆ ಓಡೋಣ ಈಗ. ನೋಡ್ಬೋದು, ಇಲ್ಲೊಂದು ಬಾಲ ಗಣೇಶ ಇದೆ. ಅಲ್ಲಿ ಮಾಮೂಲಿ ನಮ್ಮ ಸ್ಕಿನ್ ಕಲರ್ ಥರನಿತ್ತು, ಇದು ಲೈಟ್ ಪಿಂಕ್ ಕಲರ್ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿ ಕಾಣುತ್ತೆ, ಬಟ್ ತುಂಬ ದೊಡ್ಡದು ಅನಿಸುತ್ತು. ಒಂದು 5 ಅಡಿ 4 ಅಡಿ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸಿರೋದು ಬಾಲ ಗಣೇಶ. ಒಂದು ಗಣೇಶಲ್ಲಿ ಪೇಂಟ್ ಆಗೋಕ್ಕೆ ಮತ್ತು ಹಬ್ಬ ಆದ ನಂತರನೂ ಸಿಗುತ್ತೆ. ಹಬ್ಬ ಆದಮೇಲೂ ಯಾರೆಲ್ಲ ಇಡ್ತೀರೋ ಅವರೆಲ್ಲ ಬಂದು ಈಗಲೂ ತೊಗೊಂಡು ಹೋಗ್ಬೋದು. ತುಂಬ ಗಣೇಶ ಅವೈಲೇಬಲ್ ಇದೆ. ನೋಡ್ಬೋದು ಪಂಚೆಗೆ ಯಾವ ಥರ ಕಲರ್ ಮಾಡಿದ್ದಾರೆ ಅಂತ. ಇಲ್ಲಿ ಡಿಫ್ರೆಂಟಾಗಿ ಬ್ಯಾಕ್ಗ್ರೌಂಡಲ್ಲಿ ಶಿವ, ಒಂದು ಲುಕ್ ಸೂಪರ್ ಆಗಿದೆ ಗಣೇಶ ಇದು. ಎಲ್ಲನೂ ಅಷ್ಟೇ ತುಂಬ ಹೈಟಲ್ಲಿದೆ. ನೋಡ್ಬೋದು ಹೈಟ್ ಎಷ್ಟಿಷ್ಟು ಹೈಟ್ ಇದೆ ಅಂತ. ಎಲ್ಲ 10, 12, 13 ಎಲ್ಲ ಗಣೇಶಗಳು 8 ಅಡಿ ಮೇಲೆ ಸಿಗ್ತವೆ ಇಲ್ಲಿ. ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣುತ್ತೆ ಗಣೇಶ ಅಂತ. ಇದು ಈಗ ಒಂದು ಲುಕ್ಕಲ್ಲಿ ಇದು. ಆ ರೋಡನಲ್ಲಿ ಅಷ್ಟು ನಮ್ಗೆ ಕ್ಲಾರಿಟಿ ಇರಲಿಲ್ಲ. ಬಾಲ ಗಣೇಶಗಳು ಪ್ರಭಾವಳಿ, ಸೂರ್ಯನ ಪ್ರಭಾವಳಿ ಇದ್ದಂಥ ಗಣೇಶ ಅದು. ಇದು ನೋಡ್ಬೋದು, ಅಯೋಧ್ಯೆ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥ ಗಣೇಶಗಳಿವು. ನೋಡೋದು ಬಾಂಬೆ ಸ್ಟೈಲಲ್ಲಿ. ನೋಡಿ ಇದೊಂದು ಮಾಡಲ್ಲು. ಇನ್ನೂ ಸುಮಾರು ಗಣೇಶಗಳಿವೆ. ಗೋಡನ್ಗಳಿದೆ, ಸುಮಾರು ಗೋಡನ್ಗಳು. ನಮಗೆ ಒಂದು 50 ಮೀಟ್ರಿಗೂ ಒಂದೊಂದು ಗೋಡನ್ ಸಿಗ್ತಾ ಇರುತ್ತೆ. ಅದು ಎಲ್ಲ ಗೋಡನಲ್ಲೂ ಎಲ್ಲ ಶೆಡ್ಗಳಲ್ಲೂ ಒಂದೇ ಗಣೇಶ ಇದೆ. ಯಾಕಂದರೆ ಮೋಸ್ಟ್ಲಿ ಇವರೆಲ್ಲ ಒಂದೇ ಸರಿ ಮಾತಾಡ್ಕೊಂಡು ಎಲ್ಲ ಒಂದೇ ಅಚ್ಚಲ್ಲಿ ಮಾಡೋಂದಿದ್ದಾರೆ. ಬಟ್ ಏನಂದರೆ ರೇಟ್ಸು ಮತ್ತು ಕಲರ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದು ಬಿಟ್ಟರೆ ಗಣೇಶ ಈ ಹೊಸೂರಲ್ಲಿ TVS ರೋಡಲ್ಲಿ ಇರ್ತಕ್ಕಂಥ ಎಲ್ಲ ಗೋಡನ್ಗಳಲ್ಲೂ ಒಂದೇ ರೀತಿ ಗಣೇಶಗಳೇ, ಎಲ್ಲ ಒಂದೇ ಮಾಡಲ್ಸೆ. ನೋಡಿರ್ಬೋದು, ಇಲ್ಲಿನ ಈ ಗೋಡನಲ್ಲಿ ಶಿವಾಜಿ ಮಾಡಲಿದೆ. ಇಲ್ಲಿ ಶಿವಾಜಿನ ಒಬ್ಬರೊಬ್ಬರು ಒಂದೊಂದು ರೀತಿ ಕಾನ್ಸೆಪ್ಟಲ್ಲಿ ಇಟ್ಟಿದ್ದಾರೆ. ನೀವು ಗಣೇಶಗಳು ಒಂದಷ್ಟು ರೆಡಿ ಆಗೋಕ್ಕೆ ಇದ್ದಾವೆ. ಮತ್ತು ನಿಮಗೆ ಕಸ್ಟಮೈಸೇಷನ್ ಕಲರ್ಸ್ ಇದಾವಂತೆ. ಬೇರೆದು ಬಂದರೆ ಇನ್ನೂ ಪ್ಲೈನ್ ಗಣೇಶಗಳಿದ್ದಾವೆ, ಅದಕ್ಕೆಲ್ಲ ಕಲರ್ ಮಾಡಿಕೊಡ್ತಾರೆ. ನೋಡ್ಬೋದು ಎಷ್ಟೊಂದು ಗಣೇಶಗಳು. ತುಂಬ ದೊಡ್ಡ ದೊಡ್ಡ ಗಣೇಶಗಳಿವೆಲ್ಲ, ಬಂದು ನೋಡ್ಬೋದು. ಇದೊಂದು ಶೆಡ್ಗೆ ಬಂದಿದ್ದೀವಿ ನೋಡಿ. ಬಟ್ ಎಲ್ಲ ಶೆಡ್ಗಳಲ್ಲಿ ಏನಂದರೆ ಒಂದು 90% ಕಲರ್ ಕಾಂಬಿನೇಷನ್ ಸೇಮ್ ಇರುತ್ತೆ. ಮತ್ತು ಆ ಶೆಡ್ಡನ್ನು ಬಿಟ್ಟು ಮತ್ತೆ ಇನ್ನೊಂದು ಶೆಡ್ ಕಡೆ ಬರ್ತಾಯಿದ್ದೀವಿ ನಾವೀಗ. ಇಲ್ಲಿ ಈ ಒಂದು ಔಟ್ಲೆಟಲ್ಲಿ ನಮಗೆ ಒಂದು 4 ರಿಂದ 5 ಗೋಡನ್ ಬರ್ತವೆ. ಇದರಲ್ಲಿ ಆಲ್ರೆಡಿ ಗಣೇಶ ಒಂದು ಹೋಗ್ತಾ ಇದೆ ನೋಡಿರಿ. ಇಲ್ಲಿ ಆಚೆನೇ ಡಿಸ್ಪ್ಲೇ ಇದೆ, ಪೇಂಟಿಂಗ್ ಮತ್ತು ಸೂಪರಾಗಿ ಬಂದಿದೆ. ಅಲ್ಲೊಂದು ಬಾಲ್ ಗಣಪತಿ ನಮಗೆ ಕಾಣಿಸ್ತಾ ಇದೆ. ನೋಡ್ಬೋದು, ಇದೆಲ್ಲ ಒಂದು 6.5 7 ಅಡಿ ಗಣೇಶಗಳು. ಪ್ರಭಾವಳಿ ಎಲ್ಲ ಸೇರಿ ನಮಗೆ ಒಂದು 7 ಅಡಿವರೆಗೂ ಬರುತ್ತೆ. ಇದು ಪೇಂಟಿಂಗ್ ಎಲ್ಲ ನಡೀತಾ ಇದ್ದೀವಿ ಇನ್ನೂ. ನೋಡ್ಬೋದು, ಇಲ್ಲೊಂದು ಡಿಫ್ರೆಂಟ್ ಗಣೇಶ, ನಂದಿ ರಥ, ಬ್ಯಾಕ್ಗ್ರೌಂಡ್ ದೇವಸ್ಥಾನ, ಶ್ರೀರಾಮ, ಅಯೋಧ್ಯೆ ಟೆಂಪಲ್ ಬ್ಯಾಕ್ಗ್ರೌಂಡು. ಇದು ನೋಡ್ಬೋದು, ಒಂದು ಸರ್ಪದ ಮೇಲೆ 5 ತಲೆ ಸರ್ಪದ ಮೇಲೆ ಕೂತಿರ್ತಕ್ಕಂಥ ಗಣೇಶ ಇದು. ಮೇಲೆ 2 ಹಸ್ತಗಳನ್ನು ಕೊಟ್ಟಿದ್ದಾರೆ. ಒಂದು ಹಸ್ತ ಏರು ಮುಟ್ಟುವಾಗಿದೆ, ಒಂದು ಹಸ್ತ ಇಳಿ ಮುಟ್ಟುವಾಗಿದೆ. ಮೋಸ್ಟ್ಲಿ ಇದು ಎಂಟ್ರೆನ್ಸ್ ಸ್ವಾಮಿ ಕಾನ್ಸೆಪ್ಟಲ್ಲಿ ಇರ್ಬೋದು ಅಂದ್ಕೊಳ್ತೀನಿ. ಆ ಹಸ್ತಗಳಲ್ಲಿ ಶಂಖಚಕ್ರಗಳನ್ನು ಬರ್ತಿದ್ರು. ನೋಡ್ಬೋದು, ಇದೊಂದು ಸಿಂಹಾಸನ. ಆ ಕಡೆ ಈ ಕಡೆ 2 ಕಡೆ ನಂದಿ ಇದೆ. ಬ್ಯಾಕ್ಗ್ರೌಂಡಲ್ಲಿ ಈ ಪ್ರಭಾವಳಿ ಚೆನ್ನಾಗಿದೆ. ಇದು ನೋಡ್ಬೋದು ಸರ್ಪದು. ಅಂದರೆ ಸರ್ಪದ ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸರ್ಪಟ್ಟು ಇನ್ನೊಂದು ಸರ್ಪಟ್ಟು ಡಿಫ್ರೆನ್ಸ್ ಪೇಂಟಿಂಗ್ ಮಾಡಿದ್ದಾರೆ ಎಲ್ಲ ಗಣೇಶಗಳಲ್ಲೂ. ಗಣೇಶ ಒಂದೇ ರೀತಿ ಕಾಣುತ್ತೆ ನಮಗೆ, ಆದರೆ ಸರ್ಪಗಳನ್ನು ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ. ನೋಡ್ಬೋದು, ಇದರಲ್ಲಿ ನಂದಿ ಮೇಲೆ ದತ್ತಾತ್ರೇಯ ಇರ್ತಕ್ಕಂಥ ಗಣೇಶ ಒಂದೇ ಪೀಸ್ ಇರೋದಿದು.
ಗಣೇಶ ಬುಕ್ಕಿಂಗ್ಗೆ ಬಂದಿದ್ದಾರೆ ಅಲ್ಲಿ. ಇವರೆಲ್ಲ ಗಣೇಶ ರೇಟ್ ಬಗ್ಗೆ ಮಾತಾಡ್ತಿದ್ದಾರೆ. ಪೇಂಟಿಂಗ್ ಅದು ಆ ಗಣೇಶ ಬುಕ್ ಮಾಡ್ಕೊಂಡಿದ್ದಾರೆ. ಅವರು ಗೋಲ್ಡ್ ಚಿಮ್ಕಿ ಹಾಕ್ಕೊಡಿ ನಮಗೆ ಅಂತ ಕೇಳ್ತಿದ್ದಾರೆ. ಆಗಲೇ ನೋಡಿದಂಥ ಗಣೇಶನೇ ಮತ್ತೆ ನೋಡ್ತಾ ಇದ್ದೀವಿ ನಾವು. ಎಲ್ಲ ರೋಡಲ್ಲೂ ಸಿಮಿಲರ್ ಆಗೈತೆ ಗಣೇಶಗಳು ಇಲ್ಲಿ. ಬಟ್ ಏನಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೋಡ್ಬೋದು ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಪೇಂಟಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂತ. ಎಲ್ಲ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸುಮಾರು ಜನ ಇಷ್ಟಪಟ್ಟು ತಗೊಂಡು ಹೋಗ್ತಿದ್ದಾರೆ. ಸುಮಾರು ಜನ ನಾವು ಆ ಕಡೆ ಲಾಸ್ಟ್ ಟೈಮ್ ಹಿಂದೆಡೆ ರೋಡನ್ನು ಹೋಗಿದ್ದಾಗ ಸುಮಾರು ಜನ ಬಂದಿದ್ದರು. ನೋಡ್ಬೋದು ಗೌರಿಗಳೆಲ್ಲ ರೆಡಿ ಇದ್ದಾವೆ. ಏನಂದರೆ ನಿಮಗೆ ಇಲ್ಲಿ 3 ಅಡಿ ಗೌರಿನೂ ಇದೆ, 2 ಅಡಿ ಗೌರಿನೂ ಸೂಪರಾಗಿದೆ. ಇದು 1 ಅಡಿ ಗೌರಿ, 2 ಅಡಿ ಗೌರಿ, 3 ಅಡಿ ಗೌರಿ ಎಲ್ಲ ಇದೆ. ಗಣೇಶಗಳು ನೋಡ್ಬೋದು ಎಷ್ಟು ಗಣೇಶಗಳು. ಥ್ಯಾಂಕ್ ಯು.